ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಭಾನುವಾರ 18 ಆಗಸ್ಟ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದ 15ನೇ ವಚನ. ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೇ ಎಲ್ಲಾ ಜನಾಂಗಗಳೊಳಗಿಂದ ಆದುಕೊಂಡನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ತನ್ನ ಪ್ರೀತಿ ಕೃಪೆಯಿಂದಾಗಿ ಆರಿಸಿಕೊಂಡಿದ್ದಾನೆ. ಜನರ ಯಾವ ಕಾರ್ಯದಿಂದಲೂ ಅಲ್ಲ, ಅವರು ಎಂಥವರಾಗಿದ್ದರೂ ಆರಿಸಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಆಯ್ಕೆ. ಮೋಶೆಯು ಇಸ್ರಾಯೇಲ್ ಜನರೊಂದಿಗೆ ಮಾತನಾಡುತ್ತಾ ದೇವರು ಎಂಥವನು, ದೇವರು ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿದನು. ವಿಧೇಯತೆಯನ್ನು ದೇವರು ಮೆಚ್ಚುವಂತವನಾಗಿದ್ದಾನೆ. ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗದಲ್ಲೇ ನಡೆಯುವಂಥದ್ದು, ಆತನನ್ನು ಪ್ರೀತಿ ಸಂಪೂರ್ಣವಾದಂಥ ಹೃದಯದಿಂದ ಮನಸ್ಸಿನಿಂದ ಸೇವೆ ಮಾಡುವಂಥದ್ದನ್ನು ದೇವರು ಅಪೇಕ್ಷೆ ಮಾಡುವಂತವನಾಗಿದ್ದಾನೆ. ಮತ್ತು ದೇವರನ್ನು ನೋಡುತ್ತಾ ದೇವರ ಆಶೀರ್ವಾದ ಕೃಪೆಗಳನ್ನು ಹೊಂದಿದಂಥವರಿಗೆ ಬಹಳ ವಿಶೇಷವಾದಂಥ ಮಾತನ್ನು ತಿಳಿಸುತ್ತಾನೆ. ದೇವರು ಸರ್ವ ಸೃಷ್ಟಿಗಳ ಕರ್ತನಾಗಿದ್ದು ಎಲ್ಲವೂ ತನ್ನದೇ ಆಗಿದ್ದಾಗ್ಯೂ ಇಸ್ರಾಯೇಲ್ ಜನರನ್ನು ಆದುಕೊಂಡಿದ್ದಾನೆ. ಆರಿಸಿಕೊಂಡಂಥವರ ಒಳ್ಳೆತನದಿಂದಾಗಿ ಅಲ್ಲ, ದೇವರ ಕೃಪೆಯಿಂದಾಗಿ. ಅವರು ಎಂಥವರಾಗಿದ್ದರೂ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಯುವಂಥದ್ದು. ಆದರೂ ಆತನು ನಿಮ್ಮ ಪಿತೃಗಳನ್ನು ಅವರಲ್ಲಿ ಇಷ್ಟವುಳ್ಳವನಾಗಿ, ಅವರನ್ನು ಪ್ರೀತಿಸಿದವನಾಗಿ, ಅವರನ್ನು ಮುಂದಿನ ಜನಾಂಗಗಳಾದಂತೆ ನಿಮ್ಮನ್ನು, ನಿಮ್ಮ ಈ ಸ್ಥಿತಿಯನ್ನು ದೇವರೇ ಆರಿಸಿಕೊಂಡು ನಡೆಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳಾಗುವಂಥ ನಾವು ಎಷ್ಟು ಏನು ಮಾಡಿದರೂ ಆಯ್ಕೆ ಆತನದು. ಆತನ ಕೃಪೆಯಿಂದಾಗಿ ಆರಿಸಲ್ಪಟ್ಟಿದ್ದೇವೆ. ನಮ್ಮ ಪಿತೃಗಳ ನಂಬಿಕೆಯಿಂದಾಗಿ ನಂಬಿಕೆಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ. ಇದು ದೇವರ ಆಯ್ಕೆ, ದೇವರ ಆಶೀರ್ವಾದ, ದೇವರ ಕೃಪೆ. ಈ ಹೊತ್ತು ನಾವು ಈ ಸ್ಥಿತಿಯಲ್ಲಿರುವಂಥದ್ದು ನಮ್ರತೆಯಿಂದ ದೇವರ ಮುಂದೆ ಯಥಾರ್ಥವಾಗಿ ಕಾಣಿಸಿಕೊಳ್ಳೋಣ. ನಮ್ಮ ಒಳ್ಳೆತನ, ನಮ್ಮ ಪ್ರಾರ್ಥನೆ, ನಮ್ಮ ಭಕ್ತಿ, ನಮ್ಮ ಜೀವನ, ನಮ್ಮ ಯಥಾರ್ಥತೆ ಇದು ಯಾವುದೂ ಅಲ್ಲ, ದೇವರ ಕೃಪೆಯಿಂದಾಗಿ ಆರಿಸಲ್ಪಟ್ಟಿದ್ದೇವೆ. ಇಷ್ಟೆಲ್ಲಾ ಪರಿಸ್ಥಿತಿಯಲ್ಲಿ ನಾವು ಇಂಥ ಉನ್ನತ ಸ್ಥಿತಿಯಲ್ಲಿ ಇದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರ ವಾಕ್ಯ ಹೇಳುವಂಥದ್ದು ಆದರೂ ಅಂದರೆ ಎಂಥ ಸ್ಥಿತಿಯಲ್ಲಿ ನಾವು ಇದ್ದಾಗಲೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸ್ತೋತ್ರ ಹೇಳೋಣ. ಕರ್ತನೇ, ದಯಮಯ ಸ್ವಾಮಿ, ನಿನ್ನವರಾಗಿ ಜೀವಿಸಲಿಕ್ಕಾಗುವಂಥ ಕೃಪೆ ಕೊಡು. ನೀನು ಅಪಾರವಾದಂಥ ಕೃಪೆಯಿಂದ ಆರಿಸಿಕೊಂಡಿದ್ದಿ ಎಂಬಂಥದ್ದು ನೆನೆಸಿ ನಿನಗೋಸ್ಕರ ಜೀವಿಸುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.